ಬರ್ತಾರ ನಮ್ಮ ಹೆಸರು ತಗೊಂಡ. ನಮಸ್ಕಾರ ವೀಕ್ಷಕರೇ, ಕೆಎಂ ಕನ್ನಡ ನ್ಯೂಸ್ಗೆ ಸ್ವಾಗತ. ನಮಗೆ ರಾಜಕೀಯವಾಗಿ ಒಂದು ಏನಾರ ಸ್ಟ್ರಾಂಗ್ ಬೇಸ್ ಕೊಟ್ರಂದ್ರ ನಾವು ಬದುಕಕ್ಕೆ ಸಾಧ್ಯದ. ಆದ್ದರಿಂದ ನೀವು ನಮ್ಮ ಅಲ್ಪಸಂಖ್ಯಾತರ ಮೇಲೆ ಸಾಕಷ್ಟು ಕಳಕಳಿ ಇಟ್ಕೊಂಡೋರದಿರಿ. ದಯಮಾಡಿ ಈ ಒಂದು ವಿಷಯವನ್ನ ಸಂಯುಕ್ತ ಪಾಟೀಲರಿಗೆ ಮುಂದೆ ಹೇಳಿ ಲೋಕಸಭೆಯಲ್ಲಿ ಮಂಡಿಸ್ಲಿಕ್ಕೆ ಹೇಳಿ ತಾವು ನಮಗೆ ಇದೊಂದು ಹೆಲ್ಪ್ ಮಾಡ್ಲಿಕ್ಕೆ ಕೊಟ್ರಂದ್ರ ನಿಮ್ಮ ಈ ಒಂದು ಋಣವನ್ನು ನಾವು ಎಂದೂ ಮರೆಯಕ್ಕೆ ಸಾಧ್ಯ ಇಲ್ಲ. ಈ ಇಂಥ ಒಂದು ಎರಡು ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಅಂತ. ಯಾಕಂದ್ರೆ ನಾವು ಅಭಿವೃದ್ಧಿಗೆ ಇನ್ನೂ 4 ವರ್ಷ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಸಾಹೇಬರು ಇರ್ತಾರೆ. ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡಕ್ಕೆ ಅನುಕೂಲ ಐತಿ. ಆ ದೃಷ್ಟಿಯಿಂದ ಈ ಬಾರಿ ನಾವೇನು ಮಾಡ್ಬೇಕಂದ್ರೆ ಈ ಲೋಕಸಭೆ ಚುನಾವಣೆಯಲ್ಲಿ ಗುಳೇದಗುಡ್ಡ ನಗರದಲ್ಲಿ ನಮಗೆ 4-4.5 ಸಾವಿರ ಇಷ್ಟ ಓಟ್ ಬರ್ತಾವೆ. ಎಷ್ಟೇ ಪ್ರಯತ್ನ 80 ಸಾವಿರ ಕಾಲದಿಂದ ಹಿಡಿದ್ರು ಕೂಡ ಇವತ್ತಿನವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ 4-4.5 ಸಾವಿರ 5 ಸಾವಿರ ಒಳಗದಿ ಹೊರತು ಮ್ಯಾಗಿಲ್ಲ. ಅದಕ್ಕೆ ನಾವು ಕಾರ್ಯಕರ್ತರು ತಮ್ಮ ನಾಯಕರಿಗೆ ವಿನಂತಿ, ಸಭೆ ಚುನಾವಣೆಯಲ್ಲಿ ನಮ್ಮ ಸಹೋದರಿ ಸಂಯುಕ್ತ ಪಾಟೀಲ್ ಅವರು ನಿಂತಾರೆ. ಇದು ಸಿದ್ದರಾಮಯ್ಯನವರು ಮತ್ತು ಶಿವಾನಂದ ಪಾಟೀಲ್ರು ನಿಂತಾರಂತ ತಿಳ್ಕೊಬೇಕಾಗಿತ್ತು. ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಾಗಲಿ ಸಚಿವರ ಬಗ್ಗೆ ಹೇಳಿದ್ರಲ್ಲ, ಜವಳಿ ಸಚಿವರು ಗುಳೇದಗುಡ್ಡ ಬಗ್ಗೆ ಭಾಳ ಒಂದು ಸಂಬಂಧಗಳನ್ನು ಹೊಂದಿರತಕ್ಕಂಥವ್ರು. ಗುಳೇದಗುಡ್ಡ ಅಂದ್ರೆ ಶಿವಾನಂದ ಪಾಟೀಲ್ ಸಾಹೇಬರು ಅಂತೇಳಿ 20-30 ವರ್ಷಗಳಿಂದ ಗುಳೇದಗುಡ್ಡಕ್ಕೆ ಅವರು ಆರೋಗ್ಯ ಸಚಿವರಿದ್ದಾಗ ಕೂಡ ಇವತ್ತು ಕಟ್ಟಡ ನಡೀತಾ ಇದ್ರು. ತಾಯಿ ಮಕ್ಕಳ ಆಸ್ಪತ್ರೆ 18ರಿಂದ 20 ಕೋಟಿ ಅನುದಾನವನ್ನು ಶಿವಾನಂದ ಪಾಟೀಲ್ ಸಾಹೇಬರು ವೈಯಕ್ತಿಕವಾಗಿ ಮಂಜೂರು ಮಾಡಿಸಿದ್ದರು. ಯಾಕಂದ್ರೆ ಇದು ಗುಳೇದಗುಡ್ಡದ ಸಂಬಂಧ ಸಲುವಾಗಿ. ಇವತ್ತು ಜವಳಿ ಸಚಿವರ ಬಗ್ಗೆ ಈಗ ನೇಕಾರ ಸಾಲ ಮನ್ನಾ ಆಗಲಿ, ನೇಕಾರಿಗೆ ಏನಾದರೂ ಯೋಜನೆ ಸಿಗಬೇಕಾಗಿತ್ತಂದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಅದು ಸಿದ್ದರಾಮಯ್ಯನವರಿಂದ ಮಾತ್ರ ಸಿಕ್ಕೈತಿ ಇವತ್ತಿನವರಿಗೆ ಅವರ ಆಡಳಿತದಲ್ಲಿ. ಅದಕ್ಕೆ ತಾವೆಲ್ಲ ನಮ್ಮೆಲ್ಲರ ನಾಯಕರು, ತಾವೆಲ್ಲ ನಾಯಕರು, ಗುಳೇದಗುಡ್ಡದ ತಾಯಂದಿರು, ಹಿರಿಯರು ಏನಿದಿರಿ, ಇವತ್ತೊಂದು ಶಪಥ ಮಾಡ್ಬೇಕಾಗೈತಿ. ಗುಳೇದಗುಡ್ಡದಾಗ ಕನಿಷ್ಠ ಅಂದ್ರೂ 10,000 ಮೇಲೆ ನಾವು ಓಟ್ ಹಾಕ್ಸುವಂತ ವ್ಯವಸ್ಥೆಯನ್ನು ಮಾಡಬೇಕಾಗೈತಿ. ಅದಕ್ಕೆ ತಮ್ಮೆಲ್ಲರಿಗೂ ಕೈ ಮುಗಿದು ವಿನಂತಿ ಮಾಡ್ತೀವಿ, ಇನ್ನೂ ಅಭಿವೃದ್ಧಿ ಮಾಡೋಕ್ಕಾಗತ್ತೆ, ಇನ್ನೂ ನೇಕಾರರಿಗೆ ಅನುಕೂಲ ವ್ಯವಸ್ಥೆ ಆಜ್ಞೆಯನ್ನ ಮಾಡಿಲ್ಲ. ಮತ್ತು ನೀವು 20 ವರ್ಷದಲ್ಲಿ ಎಲ್ಲರೂ ತಪ್ಪು ಮಾಡಿರಂತ ನಾನು ಹೇಳೋದಿಲ್ಲ. ಜನ ತಪ್ಪು ಮಾಡಿದ್ದಾರೆ. ಕಾರಣ ಅವರಿಗೆ ಅನೇಕ ಸುಳ್ಳು ಭರವಸೆಗಳನ್ನು ಕೊಟ್ಟರು. 2014 ಏಪ್ರಿಲ್ನಲ್ಲಿ ಮೋದಿಯವರು ಗುಜರಾತ್ದಿಂದ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ BJPಯಿಂದ ಬಿಂಬಿಸಲ್ಪಟ್ಟರು. ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆದಾಗ ಅವರು ಆಡಿರ್ತಕ್ಕಂಥ ಮಾತೆಲ್ಲ ಆದರೆ ಇವತ್ತು ಆ ಮಾತಿನಲ್ಲಿ ಎಷ್ಟು ಸತ್ತಿದೆ, ಎಷ್ಟು ಸುಳ್ಳಿದೆ ಅನ್ನೋದು ಇವತ್ತು ವಿಮರ್ಶನೆ ಮಾಡ್ತಕ್ಕಂಥ ಕಾಲಿದು. ನಾವು 1 ವರ್ಷ ಸಾಲಿ ಕಲ್ತ ಮೇಲೆ ಪರೀಕ್ಷೆ ಕೊಡ್ತೀವೋ ಏನಿಲ್ಲೋ, ಕೊಡ್ತೀವಿ ಇಲ್ಲೋ, ಮಾರ್ಕ್ಸ್ ಕೊಟ್ರೆ ಮುಂದಿನ ಕ್ಲಾಸಿಗೆ ಕಳಿಸ್ತಾರೆ ನಮ್ಗೆ. ಆದರೆ 10 ವರ್ಷ ಆಯಿತು ನೀವು ಕಣ್ಣು ಮುಚ್ಚಿ ಮೋದಿಯವ್ರು ನೋಡಿ ಓಟ್ ಹಾಕಿರಿ. ಅದರ ಹಿಂದಿನ 10 ವರ್ಷ ಗದ್ದಿಗೌಡ್ರ ನಶೀಬಿತ್ತು. ಯಡಿಯೂರಪ್ಪ ಒಂದು ಸರ್ತಿ ಬಂದ, ವಾಜಪೇಯಿ ಅವರು ಒಂದು ಸರ್ತಿ ಬಂದ. ಹಿಂಗಾಗಿ ಗದ್ದಿಗೌಡರು ನಿದ್ದೆ ಮಾಡ್ಕೋತ 20 ವರ್ಷ ತೆಗೆದ್ರು ಅವರು. ಅಂದರೆ ಈ 20 ವರ್ಷದಲ್ಲಿ ನಿಮ್ಮ ಊರಿಗೆ ಎಷ್ಟು ಬಂದಾರೋ ಗೊತ್ತಿಲ್ಲ ನನಗೆ. ಮತ್ತು ಇವತ್ತು ಯತ್ನಾಳಗೌಡ್ರು ಯಾಕೆ ಬಂದಿದ್ರು? ಅವ ಬಂದಿಲ್ಲ ಅಂದ್ರೆ ಇವ್ರು ಯಾಕೆ ಬಂದಿದ್ರು? ಬೈಲಕ್ಕೆ ಬಂದಾನ ಅವನಷ್ಟೇ. ಅವ ರಾಜನ್ಯಾಗ ಬೈದವರು ಅವ ಬೈಲಾರ್ದು ಒಬ್ಬನೂ ಉಳಿದಿಲ್ಲ. ಇವತ್ತು ಅವ್ರ ಪಕ್ಷದ ಅಧ್ಯಕ್ಷನಿಗೆ ಬೈತಾನಂದ್ರೆ ಇವ ಎಷ್ಟು ದೊಡ್ಡ ಪುಣ್ಯಾತ್ಮ ಇರಬೇಕು ನಮಗೆ ತಿಳಿಯೋದ. ಇನ್ನು ನಮಗೆ ಬಯೋಲ್ನಾಕ ನಾವು ಕಾಂಗ್ರೆಸ್ದವ್ರದೀವಿ. ಆದರೆ ಯಡಿಯೂರಪ್ಪಗೂ ಬೈತಾನೆ, ವಿಜೇಂದ್ರಗೂ ಬೈತಾನೆ. ಸಮಯ ಬಂದಾಗ ಮೋದಿನೂ ಬೈದಿದ್ದ. ನಿಮಗೆ ನೆನಪದ ಏನಿಲ್ಲ ಗೊತ್ತಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಯತ್ನಾಳ್ ಹೋರಾಟ ಮಾಡ್ದ. ಮೋದಿ ಅವರು ಅವಾಗ ಸ್ವಲ್ಪ ಕೇರ್ ಮಾಡಲಿಲ್ಲ. ಮೋದಿಗೂ ಬೈದ ಪುಣ್ಯಾತ್ಮ ಅಮಿತ್ ಶಾಗ ಮೋದಿಗೆ. ಇನ್ನು ನಾಳೆ ಮತ್ತಾರಿಗೆ ಬೈತಾನೋ, ಇನ್ನು ಅವ ಅಪ್ಪಗೆ ಬೈದ್ರೆ ಏನು ಆಶ್ಚರ್ಯ ಪಡಬೇಡ್ರಿ ನೀವು. ಬರೀ ಬೈದ್ ರಾಜಕಾರಣ ಮಾಡ್ತಾರೋ ಅಥವಾ ಕೆಲಸ ಮಾಡಿ ರಾಜಕಾರಣ ಮಾಡ್ತಾರೋ ಇದನ್ನ ನೀವು ತಿಳ್ಕೊಳ್ಬೇಕು. ಇಲ್ಲಿ ಬಹಳಷ್ಟು ಜನ ಹೆಣ್ಮಕ್ಳು ತಾಯಂದ್ರೆ ಇವತ್ತು ವಿಶೇಷವಾಗಿ ಗುಳೇದಗುಡ್ಡದಲ್ಲಿ ಹೊರಗೆ ಬಂದಿದ್ದಾರೆ. ನನಗನ್ನಿಸ್ತದೆ ಕರ್ನಾಟಕದಲ್ಲಿ
ಇತಿಹಾಸದೊಳಗೆ ರಾಜಕಾರಣಿಗಳ ಭಾಷಣ ಕೇಳಲಿಕ್ಕೆ ಮೊದಲನೇ ಬಾರಿಗೆ ಹೆಣ್ಮಕ್ಳು ಬರಬೇಕಾದ್ರೆ ಅದಕ್ಕೆ ಕಾರಣ ಸಿದ್ದರಾಮಯ್ಯ ಅಂತ. ಬಹಳಷ್ಟು ಜನರಿಗೆ ಲಾಭ ಆಗಿದೆ, ಕೆಲವೊಬ್ಬರಿಗೆ ಆಗಿರ್ಲಿಕ್ಕಿಲ್ಲ. ನಾನು ಇಲ್ಲಲ್ಲ, ಇವತ್ತು ದೇಶದಲ್ಲಿ